ಬಂಧುಗಳ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ, ರಾಜ್ಯದ ಒಂದು ಪ್ರಕರಣ ಸಹಜವಾಗಿ ನಾನಾ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಮನುಷ್ಯ ಯಾವ ಕಡೆಗೆ ಹೋಗ್ತಿದ್ದಾನೆ, ಯಾವ ಪರಿಯಾದಂಥ ಸ್ವಾರ್ಥ, ಯಾವ ಪರಿಯಾದಂಥ ರಾಕ್ಷಸತನ, ಯಾವ ರೀತಿಯಾದಂಥ ಮನಸ್ಥಿತಿ, ಎಲ್ಲ ಯೋಚನೆಗಳು ಕೂಡ ಬರೋದಕ್ಕೆ ಶುರುವಾಗಿಬಿಟ್ಟಿದೆ. ನಾವು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀವಿ, ನಮ್ಮಲ್ಲಿ ಈ ಪ್ರಪಂಚದಲ್ಲಿ ಯಾರೇ ನಮ್ಮ ವಿರುದ್ಧ ತಿರುಗಿ ಬಿದ್ದರೂ ಕೂಡ, ಅಥವಾ ನಮ್ಮ ಬದುಕಿನಲ್ಲಿ ಯಾರೇ ರಾಕ್ಷಸರ ರೀತಿಯಲ್ಲಿ ವರ್ತನೆಯನ್ನು ತೋರಿದ್ರೂ ಕೂಡ ತಾಯಿ ಮಾತ್ರ ಹಾಗಾಗೋದಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಕೆಟ್ಟವರಾಗಿರಬಹುದು, ಆದರೆ ತಾಯಿ ಮಾತ್ರ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಿರ್ತೇವೆ. ಆದರೆ ಅದಕ್ಕೆ ತದ್ವಿರುದ್ಧ ಎನ್ನುವಂಥ ಘಟನೆ ನಡೆದಿದೆ. ಹೀಗಾಗಿ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಸಮಾಜ ಯಾವ ಕಡೆಗೆ ಹೋಗ್ತಿದೆ ಅಂತ ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ, ಒಂದು ಪ್ರಕರಣದ ಬಗ್ಗೆ ನೀವೆಲ್ಲರೂ ಕೂಡ ಈಗಾಗಲೇ ಕೇಳಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿಯನ್ನು ಗಮನಿಸಿರ್ತೀರಿ. ಇಲ್ಲಿಯವರೆಗೆ ಒಂದಷ್ಟು ಗೊಂದಲ, ಕ್ಲಾರಿಟಿ ಇರಲಿಲ್ಲ. ಆದರೆ ಇದೀಗ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಬಯಲಾಗಿದೆ. ಬಂಧುಗಳೇ, 6 ವರ್ಷದ ಪುಟ್ಟ ಕಂದಮ್ಮ, ಏನೋ ಅರಿಯದಂತಹ ಕಂದಮ್ಮ, ಭವಿಷ್ಯ ಅದ್ಭುತವಾಗಿ ಇರಬೇಕಾಗಿದ್ದಂತಹ ಆ ಕಂದಮ್ಮನ ಭವಿಷ್ಯವನ್ನ ಇದೀಗ ಮೊಟಕುಗೊಳಿಸುವಂತಹ ಕೆಲಸವನ್ನ ಆ ತಾಯಿಯೇ ಮಾಡಿಬಿಟ್ಟಿದ್ದಾಳೆ. ಆ ತಾಯಿ ಮತ್ತೆ ಪ್ರಿಯಕರ ಸೇರ್ಕೊಂಡು ಇಂಥದೊಂದು ಕೃತ್ಯವನ್ನ ಎಸಗಿಬಿಟ್ಟಿದ್ದಾರೆ. ಅಂದ್ರೆ 6 ವರ್ಷದ ಕಂದಮ್ಮನ ಉಸಿರನ್ನ ನಿಲ್ಲಿಸಿದ್ದಾರೆ. ಉಸಿರು ನಿಲ್ಲಿಸಿದ್ಯಾರು ಅಂದ್ರೆ ಈಕೆಯ ಪ್ರಿಯಕರ. ಆ ಪ್ರಿಯಕರನಿಗೆ ಸಾಥ್ ಕೊಟ್ಟಿದ್ಯಾರು ಅಂದ್ರೆ ಸ್ವಂತ ತಾಯಿ. ಇದು ಒಂದು ವಿಚಾರ. ಮತ್ತೊಂದು, ಈ ಪ್ರಕರಣದಲ್ಲಿ ಬಯಲಾದಂಥ ಸಂಗತಿ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಎಲ್ಲವೂ ಕೂಡ ಬಯಲಾಗಿದೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ. ಅಂದ್ರೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಜನರ ಪ್ರಶ್ನೆ ಅಂದ್ರೆ, ಪೊಲೀಸರು ತಪ್ಪು ಮಾಡಿದಾಗಲೆಲ್ಲ ಬರೀ ಸಸ್ಪೆಂಡ್ ಮಾಡ್ತಾ ಇದ್ದು ಬಿಟ್ರೆ ಸಾಕ, ಅವರು ಬದಲಾಗಿ ಬಿಡ್ತಾರ, ಪೊಲೀಸ್ ಇಲಾಖೆ ಶುದ್ಧವಾಗಿ ಬಿಡುತ್ತಾ? ಸಹಜವಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಪ್ರಕರಣ? ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಯಾಕಂದ್ರೆ ಇಂತಹ ಪ್ರಕರಣಗಳಿಂದ ನಾವು ತಿಳ್ಕೊಳ್ಳುವಂತ ವಿಚಾರಗಳು ಕೂಡ ಸಾಕಷ್ಟಿದೆ. ಬಂಧುಗಳೇ, ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸದ್ಯ ತಾಯಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಯವರೆಗೆ ಆಕೆ ಸಿಕ್ಕಿರ್ಲಿಲ್ಲ, ಆಕೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಲು. ಹೆಚ್ಚು ಕಡಿಮೆ 1 ವಾರ ಆಗಿತ್ತು. ನಿನ್ನೆ ರಾತ್ರಿಯ ಸುಮಾರಿಗೆ ಅರೆಸ್ಟ್ ಮಾಡಲಾಗಿದೆ. ಈಗ ಆರಂಭದಿಂದ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಪ್ರವೀಣ್ ಎನ್ನುವಂತಹ ವ್ಯಕ್ತಿ ಮೂಲತಃ ದಾವಣಗೆರೆಯವರು. ಅಲ್ಲೊಂದು ಖಾಸಗಿ ಪ್ರತಿಷ್ಠಿತ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅದರ ಮಾಲೀಕರು, ಹಾಗೆ ಆ ಶಾಲೆಯಲ್ಲಿ ಟೀಚರ್ ಆಗಿಯೂ ಕೂಡ ಅವರು ಕೆಲಸವನ್ನ ಮಾಡ್ತಿರ್ತಾರೆ. ಈಕೆ ಹೆಸರು ಪ್ರಿಯಾಂಕಾ ಅಂತ. ಈಕೆ ವಕೀಲೆ ವೃತ್ತಿಯಲ್ಲಿ. ಇವರಿಬ್ರು ಕೂಡ 2007ರ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಒಪ್ಪಿ ಮದುವೆ ಆಗಿದ್ದಾರೆ. ಮದುವೆ ಆದ ಆರಂಭಿಕ ದಿನಗಳೆಲ್ಲವೂ ಕೂಡ ಚೆನ್ನಾಗಿತ್ತಂತೆ. ಆದರೆ ಬರ್ತಾ ಬರ್ತಾ ಇಬ್ಬರ ನಡುವೆ ಒಂದಷ್ಟು ವೈಮನಸ್ಸು ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಗಿದೆ. ಇಬ್ಬರಿಗೂ ಕೂಡ 2 ಹೆಣ್ಣು ಮಕ್ಕಳು ಜನನ ಆಗಿದೆ. ಅದಾದ ಬಳಿಕ ತಿಕ್ಕಾಟ, ಜಗಳ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ಆಗ್ತಾನೆ ಇತ್ತಂತೆ. ಈಗೋ ಕ್ಲಾಶಸ್ ಮತ್ತೊಂದು ಗೊತ್ತಿಲ್ಲ. ಗಂಡ ಹೇಳುವಂತಹ ಪ್ರಕಾರವಾಗಿ ಕುಟುಂಬದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇರಲಿಲ್ಲ. ಮಕ್ಕಳ ಕುರಿತಾಗಿಯೂ ಕೂಡ ಕಾಳಜಿಯನ್ನು ತೋರ್ತಿರ್ಲಿಲ್ಲ. ಮಕ್ಕಳ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ನಾನೇ ಗಮನ ಕೊಡಬೇಕಾಗಿತ್ತು. ಈ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಗಲಾಟೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಅಂತ. ಹಾಗೋ ಹೀಗೋ ಸಂಸಾರ ಎಲ್ಲವೂ ಕೂಡ ಸಾಕೊಂಡು ಹೋಗ್ತಾ ಇತ್ತು. ಈ ಪ್ರಿಯಾಂಕಾಗೆ ಏನಾಗಿತ್ತು ಅಂದ್ರೆ, ಈ ತವರು ಮನೆಯ ಒಂದು ಜಮೀನಿಗೆ ಸಂಬಂಧಪಟ್ಟಾಗೆ ಒಂದು 50 ಎಕರೆ ಅಂತೆ ಹೊಸಕೋಟೆ ಭಾಗದಲ್ಲಿ ಆ ಜಮೀನಿನ ಒಂದು ವ್ಯಾಜ್ಯ ನಡೀತಾ ಇರುತ್ತೆ. ಆಕೆ ಲಾಯರ್ ಅಲ್ಲ, ಹೀಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಬೆಂಗಳೂರಿಗೆ ಒಮ್ಮೆ ಎಂಟ್ರಿ ಕೊಟ್ಟಿರ್ತಾಳೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಅದೇ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಅಣ್ಣ ಮೋಹನ್ ಅನ್ನುವಂಥವನನ್ನ ಪರಿಚಯ ಮಾಡಿಸಿರ್ತಾರೆ. ಆದ್ರೆ ಮೋಹನ್ ಆಕೆಗೆ ಹೊಸ ಪರಿಚಯ ಅಲ್ಲ. ಆತ ಹಿಂದೆ ಇಬ್ರು ಕೂಡ ಕಾಲೇಜಿನಲ್ಲಿ ಓದುವಂತ ಸಂದರ್ಭದಲ್ಲಿ ಪರಸ್ಪರ ಪರಿಚಿತರು. ಅಷ್ಟು ಮಾತ್ರ ಅಲ್ಲ, ಆಕೆಯ ಪ್ರಿಯಕರ ಕೂಡ ಆಗಿದ್ದ. ಆದ್ರೆ ಅದಾದ ಬಳಿಕ ಅದು ಬ್ರೇಕಪ್ ಆಗಿತ್ತು ಅಥವಾ ಕಂಟಿನ್ಯೂ ಆಗಿರ್ಲಿಲ್ವೋ ಏನೋ ಗೊತ್ತಿರಲಿಲ್ಲ. ಒಟ್ಟಾರೆಯಾಗಿ ಹಳೆಯ ಪ್ರಿಯಕರ ಮತ್ತೊಮ್ಮೆ ಪರಿಚಯ ಆಗಿದ್ದ. ಪರಿಚಯ ಆಗ್ತಾ ಇದ್ದ ಹಾಗೆ ಹಳೆಯ ಸ್ನೇಹ, ಪ್ರೀತಿ ಎಲ್ಲವೂ ಕೂಡ ಮತ್ತೊಮ್ಮೆ ಮುಂದುವರಿಯೋದಕ್ಕೆ ಶುರುವಾಯಿತು. ಆತ ಆ ಸಂದರ್ಭದಲ್ಲಿ ಹೇಳ್ಕೊಂಡಂತೆ, ನಾನು ರಿಯಲ್ ಎಸ್ಟೇಟ್ ಉದ್ಯಮಿ, ಲ್ಯಾಂಡ್ ಡೆವಲಪರ್, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾಡಿದ್ದೇನೆ, ಬಹಳ ಅದ್ಭುತವಾದಂಥ ಬದುಕನ್ನ ಲೀಡ್ ಮಾಡ್ತಿದ್ದೇನೆ ಎನ್ನುವ ರೀತಿಯಲ್ಲಿ. ಆದ್ರೆ ಅಷ್ಟೊತ್ತಿಗಾಗಲೇ ಆತನಿಗೆ ಮದುವೆ ಆಗಿತ್ತು. ಪ್ರೀತಿಸಿ ಒಂದು ಮದುವೆ ಆಗಿದ್ದ. 3 ಜನ ಮಕ್ಕಳು ಕೂಡ ಆತನಿಗಿದ್ರು. 2 ಹೆಣ್ಣು ಮಕ್ಕಳು ಹಾಗೆ ಓರ್ವ ಗಂಡು ಮಗ ಇದ್ರು. ಆದ್ರೂ ಕೂಡ ಈ ಪ್ರಿಯಾಂಕಾ ಆ ಮೋಹನ್ನ ಕಡೆಗೆ ವಾಲೋದಿಕ್ಕೆ ಶುರುವಾಗ್ಬಿಡ್ತಾಳೆ. ಯಾಕಂದ್ರೆ ಮೊದಲೇ ಸಂಸಾರದಲ್ಲಿ ಒಂದಷ್ಟು ಗಲಾಟೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು. ಜೊತೆಗೆ ಹಳೆಯ ಪ್ರಿಯಕರ ಬೇರೆ, ಜೊತೆಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಹೇಳಿದ್ದ. ಹೀಗಾಗಿ ಅವರಿಬ್ರು ಮತ್ತೊಮ್ಮೆ ಆ ಸ್ನೇಹ ಎಲ್ಲವೂ ಕೂಡ ಕಂಟಿನ್ಯೂ ಆಗೋದಕ್ಕೆ ಶುರುವಾಗುತ್ತೆ. ಗಂಡ ಹೇಳುವ ಪ್ರಕಾರ ಪ್ರಿಯಾಂಕಾಗೆ ವಿಪರೀತವಾದಂಥ ಐಷಾರಾಮಿ ಜೀವನದ ಹುಚ್ಚಿತ್ತಂತೆ. ಆ ಕಾರಣಕ್ಕಾಗಿಯೂ ಕೂಡ ಆಕೆ ಮೋಹನ್ ಕಡೆಗೆ ಹೋಗಿರಬಹುದು ಎನ್ನುವಂಥ ಅನುಮಾನವನ್ನು ಕೂಡ ಗಂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಶುರುವಾಗಿದೆ. ಈ ವಿಚಾರ ಗಂಡನ ಗಮನಕ್ಕೂ ಕೂಡ ಬಂದಿದೆ, ಹಾಗೆ ಹುಡುಗಿಯ ಮನೆಯವರ ಗಮನಕ್ಕೂ ಕೂಡ ಬಂದಿದೆ. ಹೀಗಾಗಿ
ಅವರ ಸಂದರ್ಭದಲ್ಲಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಆ ಸಂದರ್ಭದಲ್ಲೇ ಏರಿದ್ರಂತೆ. ಹೀಗೆ ಒಬ್ಬ ಮೋಹನ್ ಅನ್ನುವಂಥವನೇ ನಮ್ಮ ಕುಟುಂಬಕ್ಕೆ ಹಿಂಸೆ ಆಗ್ತಾ ಇದೆ, ಟಾರ್ಚರ್ ಆಗ್ತಾ ಇದೆ, ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಆದ್ರೆ ಪೊಲೀಸರು ಆಗ ನಿಮ್ಮ ಸಂಸಾರದ ವಿಚಾರ, ಇದಕ್ಕೆ ಪೊಲೀಸರು ಏನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಅವರಿಬ್ರು ಕೂಡ ಜನವರಿ ತಿಂಗಳ ಸಂದರ್ಭದಲ್ಲಿ ಇನ್ನಷ್ಟು ಹತ್ರ ಆಗೋದಿಕ್ಕೆ ಶುರುವಾಗಿದ್ದಾರೆ. ಫೆಬ್ರವರಿ ಆಯಿತು, ಮಾರ್ಚ್ ತಿಂಗಳಲ್ಲಿ ಅವರಿಬ್ರು ಕೂಡ ಕಾಶಿಗೆ ಅಂತ ಹೋಗಿದ್ದಾರೆ. ಕಾಶಿಗೆ ಹೋದಂಥವ್ರು ಅಲ್ಲೇ ಮದುವೆ, ಹನಿಮೂನ್ ಎಲ್ಲವೂ ಕೂಡ ಆಗಿದೆ. ವಾಪಸ್ ಬಂದಂತ ಪ್ರಿಯಾಂಕಾ ಗಂಡನಿಗೆ ಹೇಳಿದ್ದಾಳೆ, ಇಲ್ಲ ನಮ್ಮಿಬ್ರು ಕೂಡ ಮದುವೆ ಆಗಿದೆ ಕಾಶಿಯಲ್ಲಿ, ಹನಿಮೂನ್ ಕೂಡ ಆಗೋಗಿದೆ, ನೀನು ಡಿವೋರ್ಸ್ಗೆ ಸಹಿಯನ್ನ ಹಾಕಲೇಬೇಕು ಅಂತ ಹೇಳಿ. ಆಕೆ ಲಾಯರ್ ಆಗಿದ್ದ ಕಾರಣಕ್ಕಾಗಿ, ಆಕೆಯ ಪ್ರಿಯಕರ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದಂಥ ಕಾರಣಕ್ಕಾಗಿ ತಮ್ಮ ಪ್ರಭಾವವನ್ನು ಬಳಸಿ ಹೆದರಿಸಿ ಬೆದರಿಸಿ ಪ್ರವೀಣ್ ಹತ್ರ ಸಹಿಯನ್ನ ಹಾಕಿಸ್ಕೊಂಡಿದ್ದಾರೆ. ಅದಾದ ಬಳಿಕ 17 ವರ್ಷದ ಮಗಳು ಮಾತ್ರ ಪ್ರವೀಣ್ ಜೊತೆಗೆ ಇದ್ರೆ, ಈ 6 ವರ್ಷದ ಹೆಣ್ಮಗಳಿದ್ಲಲ್ಲ ಈಕೆಯನ್ನ ಫೋರ್ಸ್ಫುಲಿ ಕರ್ಕೊಂಡು ಬಂದಿದ್ದಾರೆ. ಆಗ್ಲೂ ಕೂಡ ಪೊಲೀಸ್ ಠಾಣೆ ಮೆಟ್ಲೇರಿದ್ರಂತೆ ಗಂಡ, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಮಗಳನ್ನ ಒತ್ತಾಯಪೂರ್ವಕ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಚಾರದಲ್ಲಿ. ಆಗ್ಲೂ ಕೂಡ ಪೊಲೀಸರು ಹೆಚ್ಚು ಆಸಕ್ತಿಯನ್ನು ತೋರಿಸಿಲ್ಲ ಅಥವಾ ವಿಚಾರದಲ್ಲಿ ಮೂಗನ್ನ ತೋರಿಸಿಲ್ಲ. ಒಟ್ಟಾರೆಗೆ ಇಷ್ಟೆಲ್ಲ ಆಯ್ತಾ? ಈ ಮೋಹನ್ ಹಾಗೆ ಪ್ರಿಯಾಂಕಾ 6 ವರ್ಷದ ಕಂದಮ್ಮನ ಜೊತೆಗೆ ಬೆಂಗಳೂರಿನ ಕಾಡುಗೋಡಿ ಬಳಿ ಒಂದು ವಿಲ್ಲಾದಲ್ಲಿ ವಾಸ ಮಾಡ್ತಾ ಇದ್ರೆ, ಪ್ರವೀಣ್ ತನ್ನ 17 ವರ್ಷದ ಮಗಳ ಜೊತೆಗೆ ದಾವಣಗೆರೆಯಲ್ಲೇ ವಾಸ ಮಾಡ್ತಿರ್ತಾರೆ. ಇದೆಲ್ಲವೂ ಕೂಡ ಹಳೆ ಕತೆ. ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ, ಈ ಮಾರ್ಚ್ 24ನೇ ತಾರೀಕು ಏನಾಗುತ್ತೆ, ಈ ಪ್ರಿಯಾಂಕಾ ರಾಕ್ಷಸಿ ತಾಯಿ ಆಕೆಯ ಬರ್ತ್ಡೇ ಇರುತ್ತೆ. ಹೀಗಾಗಿ ಮಗುವನ್ನ ಕರ್ಕೊಂಡು ಪ್ರಿಯಾಂಕಾ, ಮೋಹನ್ ಹಾಗೆ ಮಗು ಇವರೆಲ್ಲರೂ ಕೂಡ ಕೋಲಾರದ ಒಂದು ಕಾಫಿ ಶಾಪ್ಗೆ ಹೋಗಿದ್ದಾರೆ. ಒಂದಷ್ಟು ಹೊತ್ತುಗಳ ಕಾಲ ಸ್ಪೆಂಡ್ ಮಾಡಿದ್ದಾರೆ. ಅದಾದ ಬಳಿಕ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಬೆಂಗಳೂರಿನ ಇಂದಿರಾನಗರಕ್ಕೆ ಬಂದಿದ್ದಾರೆ. ರಾತ್ರಿ 8 ಗಂಟೆ ಆಗಿತ್ತಂತೆ. ಪ್ರಿಯಾಂಕಾಗೆ ಶಾಪಿಂಗ್ ಮಾಡಬೇಕು ಅನಿಸ್ತಂತೆ. ಹೀಗಾಗಿ ಆಕೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದಾಳೆ. ಕಾರ್ನಲ್ಲಿ ಮೋಹನ್ ಹಾಗೆ ಈ ಮಗು ಮಾತ್ರ ಇರುತ್ತೆ. ಮಗು ಏನ್ ಮಾಡುತ್ತೆ, ಈ ಮೋಹನ್ ಹತ್ರ ನನಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳುತ್ತಂತೆ. ಮೋಹನ್ ಯಾವುದೋ ಒಂದು ಐಸ್ ಕ್ರೀಮ್ ಅನ್ನು ತಂದು ಕೊಡ್ತಾನಂತೆ. ಇದೆಲ್ಲವೂ ಕೂಡ ಮೋಹನ್ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಂತಹ ಸಂಗತಿ. ಐಸ್ ಕ್ರೀಮ್ ತಂದು ಕೊಟ್ಟಾದ ಬಳಿಕ ಮಗು ಹೇಳುತ್ತಂತೆ, ಈ ಫ್ಲೇವರ್ ನನಗೆ ಇಷ್ಟ ಆಗ್ತಾ ಇಲ್ಲ, ಇನ್ನೊಂದು ಐಸ್ ಕ್ರೀಮ್ ಬೇಕು ಅಂತ ಹಠ ಹಿಡಿಯುತ್ತಂತೆ. ಆಗ ಈ ಮೋಹನ್ ಸಿಟ್ಟಿಗೆ ಹೇಳ್ತಾನೆ. ಸಿಟ್ಟಿಗೆ ಕಾರಣ ಏನಪ್ಪಾ ಅಂದ್ರೆ, ಅವತ್ತಿನ ದಿನ ಬೆಳಗ್ಗೆ ಅಷ್ಟೇ ಆ ಮಗುವನ್ನ ಬೋರ್ಡಿಂಗ್ಗೆ ಸೇರಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಯ ನಡುವೆ, ಗಂಡ ಹೆಂಡತಿ ಅಲ್ಲ ಪ್ರಿಯಕರ ಹಾಗೆ ಪ್ರಿಯತಮೆ ಇಬ್ರು ಕಾಶಿಲ್ ಮದುವೆ ಆಗಿದ್ರಂತೆ, ಗಂಡ ಹೆಂಡತಿ ಅಂತ ಕರಿಬಹುದೇನೋ ಗೊತ್ತಿಲ್ಲ. ಒಟ್ಟಾರೆಗೆ ಅವರಿಬ್ಬರ ನಡುವೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆಯೂ ಕೂಡ ಆಗಿತ್ತಂತೆ. ಮೊದಲೇ ಆತನ ತಲೆಯಲ್ಲಿ ಆ ಸಿಟ್ಟಿತ್ತು, ನಮ್ಮಿಬ್ಬರ ನಡುವೆ ಈಕೆ ಬಂದಿದ್ದಾಳೆ, ಈಕೆಯಿಂದಾಗಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಏನೋ ಆತನ ಮನಸ್ಸಲ್ಲಿ ಕೂತು ಬಿಟ್ಟಿತ್ತು. ಹೀಗಾಗಿ ಮಗು ಐಸ್ ಕ್ರೀಮ್ ಕೇಳ್ತಾ ಇದ್ದ ಹಾಗೆ ಆ ತಕ್ಷಣದ ಸಿಟ್ಟಿಗೆ ಆತ ಹೊಟ್ಟೆಗೆ ಜಾಡ್ಸು ಒದ್ದು ಬಿಡ್ತಾನಂತೆ. ಆ ಮಗು ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಆತ ಏನ್ ಮಾಡಿದ್ದಾನೆ, ಕೈಯಲ್ಲಿ ಬಾಯಿಯನ್ನು ಒಂದಷ್ಟು ಹೊತ್ತುಗಳ ಕಾಲ ಒತ್ತಿ ಹಿಡಿದು ಬಿಟ್ಟಿದ್ದಾನೆ. ಇಂಟೆನ್ಷನಲ್ಲಿ ಹಾಗೆ ಮಾಡಿದ್ನೋ ಅಥವಾ ಏನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿಗೆ ಆ ಮಗುವಿನ ಪ್ರಾಣ ಹೊರಟೋಗ್ಬಿಟ್ಟಿದೆ. ಅದಾದ ಬಳಿಕ ಪ್ರಿಯಾಂಕಾ ಕಾರ್ ಹತ್ರ ಬಂದಿದ್ದಾಳೆ. ಬರ್ತಾ ಇದ್ದ ಹಾಗೆ ಈತ ಪ್ರಿಯಾಂಕಳ ಹತ್ರ ಹೇಳಿದ್ದಾನೆ, ಹೀಗೀಗಾಯ್ತು, ಮಗು ಸಾವನ್ನಪ್ಪು ಬಿಟ್ಟಿದೆ ಅಂತ. ಪ್ರಿಯಾಂಕಾ ರಿಯಾಕ್ಷನ್ ಏನಿತ್ತೋ ಏನೋ ಒಂದು ಕೂಡ ಗೊತ್ತಿಲ್ಲ, ಯಾಕಂದ್ರೆ ಅದನ್ನ ಕಂಡಂತವ್ರು ಯಾರು ಕೂಡ ಇಲ್ಲ. ಅವರಿಬ್ಬರಿಗೆ ಆ ಸಂದರ್ಭದಲ್ಲಿ ಏನಾಗಿದೆ ಎನ್ನುವಂತ ಸಂಗತಿ ಮಾತ್ರ ಗೊತ್ತಿದೆ. ಅದಾದ ಬಳಿಕ ಇಬ್ರು ಏನ್ ಮಾಡಿದ್ದಾರೆ, ಸೀದಾ ಮನೆಗೆ ವಾಪಸ್ ಹೋಗಿದ್ದಾರೆ. ಇಲ್ಲಿ ಪ್ರಿಯಾಂಕಾ ತಪ್ಪೇನಪ್ಪಾ ಅಂದ್ರೆ, ಮೋಹನ್ ಹಾಗೆ ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಭಟನೆ ದಾಖಲಿಸಿಲ್ಲ ಅಥವಾ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡುವಂತ ಪ್ರಯತ್ನವನ್ನ ಪಟ್ಟಿಲ್ಲ. ಅದರ ಬದಲಾಗಿ ಮೋಹನ್ ಅನ್ನ ಉಳಿಸುವಂತ ಕೆಲಸವನ್ನ ಮಾಡಿದ್ದಾಳೆ. ಸ್ವಂತ ಮಗಳು ಪ್ರಿಯಕರನಿಂದಲೇ ಸಾವನ್ನಪ್ಪಿದ್ರೂ ಕೂಡ ಆಕೆಗೆ ಕರುಳು ಚುರುಕ್ ಅಂದಿಲ್ಲ. ಅದ್ಯಾವ ದುಷ್ಟ ತಾಯಿಯೋ ಗೊತ್ತಿಲ್ಲ, ಆಕೆಗೆ ಏನೂ ಅನ್ಸಿಲ್ಲ. ಅದರ ಬದಲಾಗಿ ಆ ಸಂದರ್ಭವನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾಳೆ. ಮನೆಗೆ ಹೋಗ್ತಿದ್ದ ಹಾಗೆ ಆ ಮಗುವಿನ ದೇಹಕ್ಕೆ, ಅಂದ್ರೆ ಮಗು ಪ್ರಾಣ ಹೊರಟೋಗ್ಬಿಟ್ಟಿತ್ತು, ಸ್ನಾನವನ್ನ ಮಾಡಿಸಿ ಹೊಸ ಬಟ್ಟೆಯನ್ನ ತೊಡಿಸಿ ಅಥವಾ ಬೇರೆ ಬಟ್ಟೆಯನ್ನ ತೊಡಿಸಿ ಅದಾದ ಬಳಿಕ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಏನಂತ, ಮಗು ಹೀಗೆ ಮೆಟ್ಲಿಂದ ಜಾರ್ ಬಿದ್ದಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಕಾರಲ್ಲಿ AC ಹಾಕಿ ಮಲಗಿಸಿದ್ವಿ, ಅಲ್ಲೇನೋ ಎಡವಟ್ಟಾಗಿತ್ತು ಅನ್ಸುತ್ತೆ, ಐಸ್ ಕ್ರೀಮ್ ಕೊಡಿಸಿದ್ವಿ, ಬಿರಿಯಾನಿ ಕೊಡಿಸಿದ್ವಿ, ಫುಡ್ ಪಾಯ್ಸನ್ ಆಗಿತ್ತು ಅನ್ಸುತ್ತೆ, ಮನೆಗೆ ಬಂದು ತಲೆ ಸುತ್ತು ಬಿದ್ದಿದ್ದಾಳೆ, ಮೆಟ್ಲಿಂದ ಜಾರ್ ಬಿದ್ದಿದ್ದಾಳೆ, ಹಾಗೆ ಹೀಗೆ ಅಂತ ಕತೆ ಕಟ್ಟಿದ್ದಾಳೆ. ಒಟ್ಟಾರೆಯಾಗಿ ಡಾಕ್ಟರ್ ಹೇಳ್ತಾರೆ, ಇಲ್ಲ ಮಗು ಸಾವನ್ನಪ್ಪಿದೆ ಎನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ ಸಹಜವಾಗಿ ಪೊಲೀಸ್ ದೂರು ಕೂಡ ದಾಖಲಾಗುತ್ತೆ. ಪೊಲೀಸರು ಒಂದು UDR ಅನ್ನ ದಾಖಲಿಸಿಕೊಂಡಿದ್ದಾರೆ. ದಾಖಲಿಸಿಕೊಂಡಾದ ಬಳಿಕ ಪೊಲೀಸ್ ಹತ್ರವೂ ಕೂಡ ಇವರು ಅದೇ ಕಥೆಯನ್ನ ಹೇಳಿದ್ದಾರೆ. ಹಾಗೆ ಹೀಗೆ ಅಂತ ಹೇಳಿ ಪೊಲೀಸ್ ಹತ್ರವೂ ಕೂಡ ಮ್ಯಾನೇಜ್ ಮಾಡಿದ್ದಾರೆ. ಅದಾದ ನಂತರ ವಿಚಾರವನ್ನ ತಂದೆ ಪ್ರವೀಣ್ ಗಮನಕ್ಕೆ ತಂದಿದ್ದಾರೆ. ಪ್ರವೀಣ್ಗೆ ಆಕಾಶವೇ ತಲೆ ಮೇಲೆ ಬಿದ್ದ ರೀತಿಯಲ್ಲಾಗಿದೆ. ಪ್ರವೀಣ್ಗೆ ತಕ್ಷಣವೇ ಅನುಮಾನ ಬಂದಿದೆ, ಇಲ್ಲಿ ಬೇರೆ ಏನೋ ಆಗಿದೆ ಎನ್ನುವಂತ ರೀತಿಯಲ್ಲಿ. ಮೊದಲೇ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಅವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಮಗುವಿನ ದೇಹದ ಮೇಲೆ ಒಂದಷ್ಟು ಗಾಯವೂ ಕೂಡ ಕಂಡಂತಾಗಿದೆ. ಆಗಲೇ ಒಂದಷ್ಟು ಅನುಮಾನ ಬಂದಿದೆ. ಹೋಗಿ ಪೊಲೀಸರ ಗಮನಕ್ಕೆ ತಂದಾಗ ಪೊಲೀಸರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಪೊಲೀಸರು ಹೇಳಿದ್ದಾರೆ, ಇಲ್ಲ ಮಗು ಹಿಂಗೇನೋ ಆಗಿ ಫುಡ್ ಪಾಯ್ಸನ್ ಏನೋ ಆಗಿ ಸಾವನ್ನಪ್ಪಿದೆ ಅಂತ ಹೇಳಿ ಪೊಲೀಸರು ಅದಕ್ಕೆ ತೇಪೆ ಹೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಇವರ ಒತ್ತಾಯ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದ್ದ ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಳಿಸ್ಕೊಟ್ಟಿದ್ದಾರೆ.
ಮಾರ್ಚ್ 24ಕ್ಕೆ ಹೀಗಾಗಿದ್ದಲ್ಲ. ಏಪ್ರಿಲ್ 4ನೇ ತಾರೀಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ತಂದೆ ಪ್ರವೀಣ್ ಕೈಗೂ ಸಿಕ್ಕಿದೆ, ಪೊಲೀಸರ ಕೈಗೂ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದರೆ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿಲ್ಲ. ಪ್ರವೀಣ್ ಪದೇ ಪದೇ ಹೋಗಿ ಮನವಿ ಮಾಡಿಕೊಂಡ್ರು ಕೂಡ ಪೊಲೀಸರು ಕೇರ್ ಮಾಡಿಲ್ಲ. ಯಾರ್ಯಾರು ಅವರ ಹೆಸರನ್ನು ನಾವು ತಿಳ್ಕೊಳ್ಳೇಬೇಕು. ಇನ್ಸ್ಪೆಕ್ಟರ್ ಆಗಿರುವಂತ ರಂಗಸ್ವಾಮಿ, PSI ಆಗಿರುವಂತ ಲಿಂಗರಾಜು, ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ಹಾಲೇಶ್ ನಾಯಕ್ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕಿಲ್ಲ. ಸರಿಯಾದ ರೀತಿಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲೆಗಳನ್ನು ಕೂಡ ರೆಡಿ ಮಾಡಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಯಾಕೆ ಗೊತ್ತಿಲ್ಲ ಇನ್ನೂ ಕೂಡ. ಈಗ ಸದ್ಯ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಸ್ಪೆಂಡ್ ಅಂದ್ರೆ ಪುಕ್ಸಟೆ ಮಾಡಿರ್ಲಿಕ್ಕಿಲ್ಲ. ನನ್ನ ಪ್ರಕಾರ ಇದಕ್ಕೆ ಬಾಯಿ ಒಡ್ಡಿದ ಹಾಗೆ ಕಾಣಿಸ್ತಾ ಇದೆ. ನಾಚಿಕೆ, ಮಾನ, ಮರ್ಯಾದೆಯನ್ನು ಬಿಟ್ಟಂಥವರು. ಇಂಥವರಿಂದಾಗಿ ಇವತ್ತು ಎಷ್ಟೋ ಪ್ರಕರಣಗಳು ಹಾಗೆ ಬಾಕಿ ಉಳ್ಕೊಂಡಿದ್ದಾವೆ. ಇವತ್ತಿಗೂ ಕೂಡ ಹೋರಾಡುವಂತ ಪರಿಸ್ಥಿತಿ, ಇವತ್ತು ಕೂಡ ಅದಕ್ಕೆ ಬಾಯಿ ಬಡ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಯಾವುದಾದ್ರು ರೂಪವನ್ನು ಪಡ್ಕೊಳ್ತಿದ್ದಾವೆ ಬೇರೆ ಬೇರೆ ಪ್ರಕರಣಗಳು. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇಂತಹ ಪೊಲೀಸರಿಂದಾಗಿ, ಇಂತಹ ನಿರ್ಲಕ್ಷ್ಯತನದಿಂದಾಗಿ ಅಥವಾ ಇಂತಹ ಬೇಜವಾಬ್ದಾರಿತನದಿಂದಾಗಿ. ಆಗ ಈ ಪ್ರವೀಣ್ ಏನ್ ಮಾಡ್ತಾರೆ ಅಂದ್ರೆ, ಅವರ ಅಕ್ಕ ಇಂಗ್ಲೆಂಡ್ ನಲ್ಲಿ ಇರ್ತಾರೆ, ಮಕ್ಕಳ ತಜ್ಞೆ. ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಳಿಸ್ಕೊಡ್ತಾರೆ. ಅವ್ರು ನೋಡ್ತಾ ಇದ್ದಾಗ ಹೇಳ್ತಾರೆ, ಇದ್ರಲ್ಲಿ ಏನೋ ವ್ಯತ್ಯಾಸ ಆಗಿದೆ, ತಕ್ಷಣ ಹೋಗಿ ದೂರು ಕೊಡು ಅಂತ ಹೇಳಿ. ಆಗ್ಲೂ ಕೂಡ ಪೊಲೀಸರು ದೂರನ್ನ ತೆಗೆದುಕೊಂಡಿಲ್ಲ. ಇವರು ಹೀಗಾಗಿ ಲೋಕಾಯುಕ್ತ ಗಮನಕ್ಕೆ ತೆಗೆದುಕೊಂಡಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ಅದಾದ ನಂತರ ಅಲ್ಲಿಗೆ ಹೊಸ ಇನ್ಸ್ಪೆಕ್ಟರ್ ಒಬ್ರು ಬಂದಿದ್ದಾರೆ. ಜೂನ್ 4ನೇ ತಾರೀಕು FIR ದಾಖಲಾಗಿದೆ. ಅದಾದ ಬಳಿಕ ಪೊಲೀಸರು ಏನ್ ಮಾಡ್ತಾರೆ, ಅವರು ಕೊಲೆ ಅಂತ ಪ್ರಕರಣ ದಾಖಲಿಸಿಕೊಂಡಿದ್ರಲ್ಲ, ಮೋಹನ್ ಅನ್ನ ಅರೆಸ್ಟ್ ಮಾಡ್ತಾರೆ. ಆತ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಅದಾದ ಬಳಿಕ ಈಗ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡಲಾಗಿದೆ. ಈಕೆ ಏನು ಮಾಡಿದ್ಲು ಅಂದ್ರೆ, ಈಕೆ ತಕ್ಷಣವೇ ಎಸ್ಕೇಪ್ ಆಗಿದ್ಲು. ಈ ಮೋಹನ್ನ ಫ್ರೆಂಡ್ ಒಬ್ಬನಿಗೆ ಫೋನ್ ಮಾಡಿ ಮೈಸೂರಿನಲ್ಲಿ 2 ದಿನ ಉಳ್ಕೊಂಡಿದ್ಲು. ಅಲ್ಲಿ ಟಿವಿಲೆಲ್ಲ ಸುದ್ದಿ ನೋಡ್ತಿದ್ದ ಹಾಗೆ ಅಲ್ಲಿಂದ ಓಡಿಸ್ತಾರೆ. ಸೀದಾ ಸಕಲೇಶ್ಪುರಕ್ಕೆ ಹೋಗ್ತಾಳೆ. ಅಲ್ಲಿ ರೆಸಾರ್ಟ್ ಒಂದ್ರಲ್ಲಿ ಇದ್ಲು. ಈಕೆ ಫೋನನ್ನ ಬಳಸಿರ್ಲಿಲ್ಲ. ಲಾಯರ್ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ಗೊತ್ತಿತ್ತು ಈಕೆಗೆ. ಜೊತೆಗೆ ATM ಕಾರ್ಡು ಮಗದೊಂದು ಏನನ್ನೂ ಕೂಡ ಈಕೆ ಬಳಸಿರ್ಲಿಲ್ಲ. ಒಂದಷ್ಟು ಕ್ಯಾಶ್ ಅನ್ನು ತೆಗೆದುಕೊಂಡು ಹೋಗಿ ಅದರಲ್ಲೇ ಖರ್ಚು ಮಾಡ್ಕೊಂಡಿದ್ಲು. ಅದಾದ ಬಳಿಕ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಸಲ್ಲಿಸಿದ್ಲು. ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳ್ತೋ ಈಕೆಗೆ ಬೇರೆ ದಾರಿ ಇರಲಿಲ್ಲ. ಅದಾದ ಬಳಿಕ ಪೊಲೀಸರು ಹೋಗ್ತಿದ್ದ ಹಾಗೆ ಈಕೆ ಅವ್ರ ಮುಂದೆ ಶರಣಾಗಿದ್ದಾಳೋ ಪೊಲೀಸರು ಅರೆಸ್ಟ್ ಮಾಡಿದ್ದಾರೋ ಏನೋ ಒಂದು ಆಗಿದೆ. ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಸದ್ಯ ಪ್ರಿಯಾಂಕಾ ಹಾಗೆ ಮೋಹನ್ ಮುಖಾಮುಖಿ ವಿಚಾರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಮೋಹನ್ ಎಲ್ಲ ಸತ್ಯವನ್ನ ಕೂಡ ಪೊಲೀಸರ ಮುಂದೆ ಕಕ್ಕಿದ್ದಾನೆ. ಸದ್ಯಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ ನಿರ್ಲಕ್ಷ್ಯದ ಆಧಾರದ ಮೇಲೆ ಅಥವಾ ಬೇಜವಾಬ್ದಾರಿತನದ ಆಧಾರದ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದು ವರದಿಯನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ 3 ಪೊಲೀಸರನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಬರೀ ಸಸ್ಪೆಂಡ್ ಸಾಕಂದ್ರೆ ಸಾಲದು, ಇಂಥವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಆಗ್ಬೇಕು. ಎಷ್ಟು ಪ್ರಕರಣ ಅಂತ ನೋಡು. ಕಳ್ತನ ಪೊಲೀಸರು, ದರೋಡೆ ಪೊಲೀಸರು, ಇನ್ನೊಂದು ಯಾವುದೋ ಪೊಲೀಸರು, ಎಲ್ಲದರಲ್ಲೂ ಪೊಲೀಸರ ಕಳ್ಳರಾಗ್ಬಿಟ್ರೆ ಹೆಂಗ್ರಿ ಸಮಾಜ ಉದ್ಧಾರ ಆಗೋದಕ್ಕೆ ಸಾಧ್ಯ? ಅದರಲ್ಲೂ ಈ ಪ್ರವೀಣ್ ಇದ್ರಲ್ಲ, ದೂರು ಕೊಟ್ಟಿದ್ರಲ್ಲ ಮಗುವಿನ ತಂದೆ, ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರುವಂತ ಮನುಷ್ಯನೇ. ಅಂತಹ ವ್ಯಕ್ತಿಗೆ ಇದರಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ತೀರಾ ಕಡು ಬಡವರಿದ್ರೆ ಏನು ಕತೆ? ಪೊಲೀಸರು ಹಾಗಾದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ, ಪ್ರಕರಣವನ್ನು ಹೇಗೆ ಬೇಕಾದ್ರೂ ತಿರುಚಿ ಬಿಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದರೂ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೂ ಮುಂಚೆ ಬೇಕಾದಷ್ಟು ಸಾಕ್ಷಿಗಳಿದ್ರು, ಅದು ಯಾವುದನ್ನು ಕೂಡ ಕಲೆ ಹಾಕಿಲ್ಲ. ಏನು ಮಾಡಿದ್ದಾರೋ ಗೊತ್ತಿಲ್ಲ. ಇದರ ಆಮಿಷಕ್ಕೆ ಬಲಿಯಾಗಿದ್ರು ಏನೋ ಗೊತ್ತಿಲ್ಲ. ಅಂಥದ್ದೇನೋ ಆಗೇ ಇರುತ್ತೆ. ಇನ್ನೊಂದು ಕಡೆಯಿಂದ ಇಂಥ ದುಷ್ಟ ತಾಯಿ, ಇಂಥವ್ರಿಗೆ ಏನು ಶಿಕ್ಷೆ ಆಗ್ಬೇಕು ನೀವೇ ಹೇಳಿ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.